ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರೆಬೆಲ್ಸ್ ಟೀಮ್ ದೆಹಲಿಯತ್ತ ತೆರಳುತ್ತಾ ಇದೆ. ಇಂದು ದೆಹಲಿಗೆ ಹಾರಲಿರುವ ಬಿಜೆಪಿ ರೆಬೆಲ್ಸ್ ತಂಡ ವರಿಷ್ಠರ ಮುಂದೆ ಪರೇಡ್ ಅನ್ನ ನಡೆಸಲಿದ್ದಾರೆ. ಯತ್ನಾಳ್ ಬಣ ಮಧ್ಯಾಹ್ನ ಬೆಂಗಳೂರಿಂದ ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಹೋರಾಟದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಬಿವೈ ವಿಜೇಂದ್ರರನ್ನ ಕೆಳಗಿಳಿಸುವಂತೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ತಮ್ಮವರ ಹೆಸರನ್ನ ಘೋಷಣೆಗೆ ಚಿಂತನೆ ಮಾಡಲಾಗಿದೆ. ಇನ್ನು ಹೈಕಮಾಂಡ್ ಭೇಟಿ ಬಳಿಕ ಅಭ್ಯರ್ಥಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ನೋಡಿ, ವಿಜೇಂದ್ರ ಅವರನ್ನ ಬದಲಾಯಿಸುವ ಹಠಕ್ಕೆ ಬಿದ್ದಿರುವಂತಹ ಭಿನ್ನರ ಬಣ ಇಂದು ದೆಹಲಿಯತ್ತ ತೆರಳಲಿದೆ. ಇನ್ನು ಹೈಕಮಾಂಡ್ ಭೇಟಿಯಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಫೈನಲ್ ಟಚ್ ಕೊಡಿಸಲು ರೆಬೆಲ್ಸ್ ಟೀಮ್ ಮುಂದಾಗಿದೆ. ಇಂದು ದೆಹಲಿಗೆ ಹಾರಲಿರುವ ಬಿಜೆಪಿ ರೆಬೆಲ್ಸ್ ತಂಡ ಇಂದು ದೆಹಲಿಗೆ ಬಿಜೆಪಿ ರೆಬೆಲ್ಸ್ ತಂಡ ಹೊರಡಲಿದೆ. ವರಿಷ್ಠರ ಮುಂದೆ ಪರೇಡ್ ನಡೆಸಲು ಯತ್ನಾಳ್ ಬಣ ಮುಂದಾಗಿದೆ. ಮಧ್ಯಾಹ್ನ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಹೋರಾಟ ಸಂಬಂಧ ಚರ್ಚೆ ಕೂಡ ನಡೆಯಲಿದ್ದು, ಬಿವೈ ವಿಜಯೇಂದ್ರರವರನ್ನ ಕೆಳಗಿಳಿಸುವಂತೆ ಬಿಗಿಪಟ್ಟನ್ನ ಹಿಡಿದು ಬಿಟ್ಟಿದೆ ರೆಬೆಲ್ಸ್ ತಂಡ. ಅಧ್ಯಕ್ಷ ಸ್ಥಾನಕ್ಕೆ ತಮ್ಮವರ ಹೆಸರನ್ನ ಘೋಷಣೆ ಮಾಡುವಂತೆ ಚಿಂತನೆ ಕೂಡ ನಡೆಸಲಾಗ್ತಾ ಇದ್ದು, ಹೈಕಮಾಂಡ್ ಭೇಟಿ ಬಳಿಕ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ವಿಜೇಂದ್ರ ಅವರನ್ನ ಬದಲಾಯಿಸುವಂತಹ ಹಠಕ್ಕೆ ಬಿದ್ದಿರುವಂತಹ ಭಿನ್ನರ ಬಣ ಇಂದು ದೆಹಲಿಯತ್ತ ತೆರಳಲಿದೆ. ಇನ್ನು ಹೈಕಮಾಂಡ್ ಭೇಟಿಯಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಫೈನಲ್ ಟಚ್ ಕೊಡಿಸೋಕೆ ರೆಬೆಲ್ಸ್ ಟೀಮ್ ಮುಂದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್. ವಿಜೇಂದ್ರ ಅವರನ್ನ ಬದಲಾಯಿಸುವ ಹಠಕ್ಕೆ ಬಿದ್ದಿರುವಂತಹ ಭಿನ್ನರ ಬಣ ಇಂದು ದೆಹಲಿಯತ್ತ ತೆರಳಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ. ಬಿಜೆಪಿಯಲ್ಲಿ ಭಿನ್ನರ ರಾಗ ಇವತ್ತು ದೆಹಲಿಯನ್ನ ತಲುಪ್ತಾ ಇದೆ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ರು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳುವಂತ ಹಠಕ್ಕೆ ಬಿದ್ದಿದ್ರು. ಈಗ ಅವ್ರ ಜೊತೆಯಲ್ಲಿ ಭಿನ್ನರ ಜೊತೆಯಲ್ಲಿ ತಟಸ್ಥರ ಬಣ ಕೂಡ ಕೈ ಜೋಡಿಸಿದೆ. ಒಂದಷ್ಟು ಜನ ಸಂಸದರು ಕೂಡ ಅವ್ರ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ ಕಳೆದ 2 ದಿನಗಳಲ್ಲಿ ಬಸವರಾಜ ಬೊಮ್ಮಾಯಿ, ಸುಧಾಕರ್ ಇವರೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಯತ್ನಾಳ್ ಟೀಮ್ ಜೊತೆಯಲ್ಲಿ ಅಶೋಕ್ ಅವರು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗೆ ಇವರೆಲ್ಲ ಸೇರಿ ಮಾತುಕತೆಯನ್ನ ಮಾಡಿದ್ದಾರೆ. ನಿನ್ನೆ ಕೂಡ ಸಭೆಯನ್ನ ಸೇರಿದ್ರು. ಎಲ್ಲ ಮಾತುಕತೆಯ ನಂತರದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನ ಇಡಬೇಕು. ಯಾವ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಅವರನ್ನ ಮುಂದುವರಿಸಿದ್ರೆ ಏನೆಲ್ಲ ಸಮಸ್ಯೆಗಳಾಗತ್ತೆ, ಹೀಗೆ ಇದೆಲ್ಲ ವಿಚಾರಗಳನ್ನು ಕೂಡ ಅವರಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಸಹಿತ ದೆಹಲಿಗೆ ತಲುಪ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಸದರೆಲ್ಲರಿಗೂ ಅಧಿವೇಶನ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಯೇ ಇರ್ತಾರೆ. ಉಳಿದಂತ ಭಿನ್ನರೆಲ್ಲರೂ ಹೋಗಿ ದೆಹಲಿಯಲ್ಲಿ ನಾಯಕರನ್ನ ಭೇಟಿಯಾಗಿ, ನಡ್ಡಾ ಸೇರಿದಂತೆ ಒಂದಷ್ಟು ನಾಯಕರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ಶತಾಯಗತಾಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನೋಂತ ಹಠಕ್ಕೆ ಇವರು ಬಿದ್ದಂತೆ ಕಾಣ್ತಾ ಇದೆ. ದೀಪ್ತಿ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.